ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಆ ಒಂದು ನಡೆ ಇಬ್ಬರ ರಾಜಕೀಯ ಜೀವನಕ್ಕೆ ಗ್ರಹಣವನ್ನು ಹಿಡಿಸಿಬಿಟ್ಟಿದೆ. ಅವರ ಇಡೀ ವಿಚಾರಧಾರೆಯನ್ನು ಅದೇ ನದಿಯಲ್ಲಿ ಮುಳುಗಿಸಿಬಿಟ್ಟಿದೆ. ಜನವರಿ 23ನೇ ತಾರೀಕಿಗೆ ಯೋಗಿ ಆದಿತ್ಯನಾಥ್ ಮಾಡಿದಂಥ ಆ ಒಂದು ಘಟನೆ ಏನಿದೆ, ಆ ಘಟನೆ ಇವತ್ತು ರಾಜಕೀಯ ಪಡಸಾಲೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ. ಅಂಥದ್ದೇನು ಭಾಳ ದೊಡ್ಡ ಕೆಲಸ ಅಂತ ನಮಗೆ ಅನಿಸೋದಿಲ್ಲ. ಅದು ಯೋಗಿ ಆದಿತ್ಯನಾಥ್ ಅಂತವ್ರು ಇದೇ ರೀತಿ ಮಾಡೋದು. ನಾವು ನಿಬ್ಬೆರಗಾಗೋದೇನೂ ಆಗಬೇಕಾಗಿಲ್ಲ, ಚಕಿತಗೊಳ್ಳಬೇಕಾಗಿಲ್ಲ, ಅಚ್ಚರಿಯನ್ನು ವ್ಯಕ್ತಪಡಿಸಬೇಕಾಗಿಲ್ಲ. ಯಾಕೆಂದರೆ ಯೋಗಿ ಆದಿತ್ಯನಾಥ್ ಯಾವತ್ತೂ ರಾಜಕಾರಣವನ್ನು ಮಾಡೋದಿಲ್ಲ. ತನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡ್ತಾರೆ, ಯಾವುದು ಧರ್ಮ ಸಿಂಧು ಅಂತ ಅನಿಸುತ್ತೋ ಅದನ್ನು ಮಾಡ್ತಾರೆ. ಅವರು ಇದ್ದಕ್ಕಿದ್ದ ಹಾಗೆ ತಮ್ಮ ಕ್ಯಾಬಿನೆಟ್ಟನ್ನು ತ್ರಿವೇಣಿ ಸಂಗಮದ ತಟಾಕದಲ್ಲಿ ಮಾಡಿಬಿಡ್ತಾರೆ. ಅದಾದಮೇಲೆ ಎಲ್ಲ ಕ್ಯಾಬಿನೆಟ್ ಸಚಿವರು ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಾದಮೇಲೆ ಅಲ್ಲಿ ನೆಲದ ಮೇಲೆ ಕೂತು ಊಟ ಮಾಡ್ತಾರೆ. ಇದು ರಾಜಕೀಯ ಪಡಸಾಲೆಯಲ್ಲಿ ಭಾಳ ದೊಡ್ಡದಾದಂಥ ಸಂಚಲನವನ್ನು ಉಂಟು ಮಾಡಿದೆ. ತಕ್ಷಣ ಇದರಿಂದ ಗಾಬರಿ ಬಿದ್ದವರು, ಪಾರ್ಶ್ವವಾಯು ಹಿಡಿದದ್ದು ಯಾರಿಗಾದರೂ ಇದ್ದರೆ ಅದು ಅಖಿಲೇಶ್ ಯಾದವ್ಗೆ. ಪಿ ಡಿ ಅಂದ್ಕೊಂಡು ಓಡಾಡ್ತಾ ಇದ್ದಾಯ್ತು. ಪಿಚ್ಲೆ ದಲಿತ್ ಅಲ್ಪಸಂಖ್ಯಾಕ ಅಂತೇಳಿ 3 ಜನರನ್ನೇ ಓಲೈಸ್ಕೊಂಡು ಜೀವನ ಮಾಡಬೇಕು. ಈ ದೇಶದಲ್ಲಿ ಜಾತಿಯ ಮೂಲಕ ಹಿಂದೂ ಧರ್ಮವನ್ನು ಒಡೆಯಬೇಕು ಅನ್ನುವಂಥ ಹುನ್ನಾರ ಮಾಡುವುದರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಖಿಲೇಶ್ ಯಾದವ್. ಈತನಿಗೆ ರಾಜಕೀಯ ತಿಳುವಳಿಕೆ ಇಲ್ಲ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ಇವರೆಲ್ಲ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು. ಇವರು ಜಾತಿಯ ಹೆಸರಿನಲ್ಲಿ ಹಿಂದೂ ಧರ್ಮವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನ ಮಾಡೋರು. ಈತ ಹೇಳ್ತಾರೆ, ಧಾರ್ಮಿಕ ಜಾಗದಲ್ಲಿ ಹೋಗಿ ಯೋಗಿ ಆದಿತ್ಯನಾಥ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ, ಅಲ್ಲಿ ಹೋಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಅರೆ, ಇದೇ ಮಹಾಕುಂಭದಲ್ಲಿ, ಇದೇ ತ್ರಿವೇಣಿ ಸಂಗಮದ ತಟಾಕದಲ್ಲಿ ಒಂದು ಡೇರೆ ಹಾಕಿ, ಟೆಂಟ್ ಹಾಕಿ ನಿಮ್ಮಪ್ಪನ ಮೂರ್ತಿ ನಿಲ್ಲಿಸಿದೆಯಲ್ಲ ಮುಲಾಯಂ ಸಿಂಗ್ ಯಾದವ್ದು, ಅದು ರಾಜಕೀಯ ಅಲ್ವಾ? ಯಾವ ಪುರುಷಾರ್ಥಕ್ಕಾಗಿ ಈತನ ವಿಗ್ರಹವನ್ನು, ಈತನ ಪ್ರತಿಮೆಯನ್ನು ಮಹಾಕುಂಭದಲ್ಲಿ ಪ್ರಯಾಗರಾಜದಲ್ಲಿ ನಿಲ್ಲಿಸಬೇಕು, ಯಾವ ಕೆಲಸ ಮಾಡಿದ್ದಾರೆ ಅಂತ ಕಂಡ ಅಮಾಯಕ ಕರಸೇವಕರ ಮೇಲೆ ಗುಂಡು ಹೊಡೆದದ್ದಕ್ಕ, ಅಥವಾ ಮತ್ತೆ ಅವಕಾಶ ಸಿಕ್ಕರೆ ಇನ್ನೊಂದು ಸಲ ಇದೇ ರೀತಿ ಗೋಲಿಬಾರ್ ಮಾಡಿಸ್ತೀನಿ ಅಂತ ಹೇಳಿದ್ದಕ್ಕ? ನಿಮ್ಮ ಅಪ್ಪನ ಪ್ರತಿಮೆಯನ್ನು ಮಹಾಕುಂಭದಲ್ಲಿ ಇಡಬಹುದು, ಯೋಗಿ ಆದಿತ್ಯನಾಥ್ ಮಾತ್ರ ಪುಣ್ಯ ಸ್ನಾನ ಮಾಡಬಾರ್ದು, ಕ್ಯಾಬಿನೆಟ್ ನಡೆಸಬಾರ್ದು. ನೋಡಿ, ಯೋಗಿ ಆದಿತ್ಯನಾಥ್ ಯಾವತ್ತು ಪೊಲಿಟಿಕಲ್ ಕರೆಕ್ಟ್ ಅನ್ನುವಂಥ ಯಾವುದೇ ಯೋಚನೆಗೆ ಗೋಜಿಗೆ ಹೋಗೋದೇ ಇಲ್ಲ. ಭಾಳಷ್ಟು ರಾಜಕಾರಣಿಗಳೇನು ಮಾಡ್ತಾರೆ, ನಾನು ಹೀಗೆ ಮಾಡಿದರೆ ಏನಾಗಬಹುದು ಅನ್ನುವಂಥ ರೆಪರ್ಕೇಷನ್ಗಳನ್ನು ಆಲೋಚನೆ ಮಾಡ್ತಾರೆ. ಅದರ ಸಕಾರಾತ್ಮಕತೆ, ಋಣಾತ್ಮಕತೆ ಏನಿದೆ, ಇದು ರಾಜಕೀಯವಾಗಿ ಯಾವ ಪ್ರಭಾವವನ್ನು ಬೀರುತ್ತೆ ಅಂತ. ಯೋಗಿ ಆದಿತ್ಯನಾಥ್ ಅದು ಯೋಚನೆ ಮಾಡೋದಿಲ್ಲ. ಯೋಗಿ ಆದಿತ್ಯನಾಥ್ ತನಗೇನು ಬೇಕೋ ಅದನ್ನೇ ಮಾಡ್ತಾರೆ. ಯಾವಾಗ ಹೀಗೆ ಮಾಡಿದರೋ, ಹೀಗೆ ಮಾಡಿದ ತಕ್ಷಣ ಉಳಿದವ್ರಿಗೆಲ್ಲ ಆಲೋಚನೆ ಶುರುವಾಗುತ್ತೆ, ಹಾಗಾದರೆ ಮುಂದೆ ನಮ್ಮ ರಾಜಕೀಯ ಬದುಕೇನು ಅಂತ. ಯಾಕೆಂದರೆ ರಾಹುಲ್ ಗಾಂಧಿ ಅಂತವ್ರು ಇವತ್ತು ಒಂದೇ ಒಂದು ಅಜೆಂಡಾದಿಂದ ತಮ್ಮ ರಾಜಕೀಯ ಜೀವನದ ಬಗ್ಗೆ ಕನಸನ್ನು ಇಟ್ಕೊಂಡು ಕೂತಿರೋದು. ಏನಂತ? ಜಾತಿ ಜನಗಣತಿ. ನೋಡಿ, ನಾನು ಕೂಡ ಮಹಾಕುಂಭಕ್ಕೆ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಎಲ್ಲರೂ ಸ್ಥಾನಕ್ಕೆ ಬರ್ತಾರೆ, ಲಕ್ಷೋಪಲಕ್ಷ ಜನ, ನೂರಾರು ಘಟ್ಟಗಳಿದ್ದಾವೆ, ಎಲ್ಲ ಕಡೆ ಸ್ಥಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಬರ್ತಾರೆ, ಎಲ್ಲರೂ ದೈವಿಕವಾದಂಥ ಆಲೋಚನೆಯಲ್ಲಿ ಬರ್ತಾರೆ. ಎಲ್ಲರೂ ಕೂಡ ಈ ಭೌತಿಕ ಯೋಚನೆಗಳನ್ನು ಬಿಟ್ಟು ದೇವರೆದುರಿಗೆ ತಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಮಿಂದು ಪುಣ್ಯ ಕಟ್ಕೋತಾ ಇದ್ದೀವಿ ಅನ್ನುವಂಥ ಏಕೋಭಾವದೊಂದಿಗೆ ಬರ್ತಾರೆ. ಪಕ್ಕದಲ್ಲಿರೋಒಂದು ಯಾವ ಜಾತಿ, ಪಕ್ಕದಲ್ಲಿರೋವನ ಬಿಸ್ನೆಸ್ ಏನು, ಆತನ ಆಮದನಿ ಏನು, ಆತ ಬಡವನ ಬಲ್ಲಿದನ, ಈತ ಪ್ರಾಜ್ಞನ ಅಧಮನ, ಯಾವುದೂ ಸಂಬಂಧ ಇಲ್ಲ. ಎಲ್ಲವನ್ನೂ ತೊರೆದು ನಮ್ಮೊಳಗೆ ಲೀನರಾಗಿ ದೇವರ ಜೊತೆ ಅನುಸಂಧಾನ ಮಾಡಿಕೊಳ್ಳೋದಕ್ಕೆ ಪುಣ್ಯಸ್ನಾನ ಅಂತ ಹೇಳ್ತಾರೆ. ಮೈಲಿಗೆಯನ್ನು ಕಳ್ಕೊಳ್ಳೋದಲ್ಲ, ಮಡಿಯಾಗೋದಲ್ಲ, ನೈರ್ಮಲ್ಯದೆಡೆಗೆ ನಮ್ಮ ಪಯಣ, ಭಗವಂತನೆಡೆಗೆ ನಮ್ಮ ಪಯಣ. ಈ ಅನುಭೂತಿ ಈ ರಾಹುಲ್ ಗಾಂಧಿಗೆ ಹೆಂಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ? ಈ ಅಖಿಲೇಶ್ ಯಾದವ್ಗೆ ಹೆಂಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ? ಇದನ್ನು ಒಂದು ರಾಜಕೀಯ ಸ್ಟಂಟ್ ಅಂತ ಆಲೋಚನೆ ಮಾಡ್ತಾರೆ ಇವರಿಬ್ಬರು. ರಾಹುಲ್ ಗಾಂಧಿ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ, ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಅದೇ ಮಾತನ್ನು ಹೇಳಿತ್ತು, ಇದೊಂದು ಪೊಲಿಟಿಕಲ್ ಸ್ಟಂಟ್ ಅಂತ. ಇದು ಶ್ರೀರಾಮ ಮಂದಿರದ ಉದ್ಘಾಟನೆ ಅಲ್ಲ, ಇದು BJP ಕಾರ್ಯಕ್ರಮ, ಇದು RSS ಕಾರ್ಯಕ್ರಮ ಅಂದರು.
ಇಲ್ಲಿ ಬಂದು ಐಶ್ವರ್ಯ ರಾಯ್ ಅಂತವ್ರು ಡ್ಯಾನ್ಸ್ ಮಾಡಿ ಹೋದರು ಅಂದರು. ಐಶ್ವರ್ಯ ರಾಯ್ ಪಾಪ ಬಂದೇ ಇರಲಿಲ್ಲ, ಅನಗತ್ಯವಾಗಿ ಆ ಹೆಣ್ಮಗಳೇ ಹೇಳ್ಕೊಂಬಂದಾಯ್ತು. ಇದು ಅದಾನಿ ಅಂಬಾನಿಯವ್ರಿಗೆ ಸಂಬಂಧಪಟ್ಟದ್ದು, ಇದು ಬಡವ್ರಿಗೆ ಅಲ್ಲ ಅಂತ ಹೇಳಿದ್ರು. ಬಡವರು ಕಾಲು ತೊಳೆದು ನೀರು ಕುಡಿದ್ರು ನರೇಂದ್ರ ಮೋದಿ. ಈ ದೇಶದಲ್ಲಿ ತಳಸ್ಪರ್ಶಿ ಜನರಿಗೆ ಯಾವ ಗೌರವವನ್ನು ಕೊಡಬೇಕು ಅಂತ ನರೇಂದ್ರ ಮೋದಿಗೆ, ಯೋಗಿ ಆದಿತ್ಯನಾಥ್ಗೆ ಬೇರೆ ಯಾರು ಹೇಳಿಕೊಡ್ಬೇಕಾಗಿಲ್ಲ. ಅವರೊಳಗೇ ಆ ಭಾವ ಇರೋದರಿಂದ ಅದನ್ನು ತೋರಿಕೆಗಾಗಿ ಅವ್ರು ಮಾಡಬೇಕಾಗಿಲ್ಲ, ಅಥವಾ ಅದನ್ನು ನೋಡಿ ಪ್ರಶಂಸೆ ಮಾಡಲಿ ಅಂತ ಅದೊಂದು ಫೋಟೋ ಸೆಷನ್ ಮಾಡಬೇಕಾಗಿಲ್ಲ. ಆದರೆ ರಾಹುಲ್ ಗಾಂಧಿಗೆ ಮತ್ತು ಅಖಿಲೇಶ್ ಯಾದವ್ಗೆ ಯಾವ ವಿಷಯವನ್ನು ಇಟ್ಕೊಂಡು ಹಿಂದೂ ಧರ್ಮವನ್ನು ಹಳೆಯಬೇಕು, ಯಾವ ವಿಷಯವನ್ನು ಇಟ್ಕೊಂಡು ಹಿಂದೂ ಧರ್ಮವನ್ನು ದುರ್ಬಲಗೊಳಿಸಬೇಕು ಅಂತ ಡಿಸ್ಮ್ಯಾಂಟ್ಲಿಂಗ್ ಗ್ಲೋಬಲ್ ಹಿಂದುತ್ವ ಅಂಥೇಳಿ ಕಾನ್ಫರೆನ್ಸ್ಗಳನ್ನು ಮಾಡ್ತಾರಲ್ರಿ ಅಮೆರಿಕಾದಲ್ಲಿ. ಜಗತ್ತಿನ ಎಲ್ಲ ಕಡೆಯಿಂದ ಎಡಚರ ವಿಚಾರಧಾರಿಯವರು ಬರ್ತಾರೆ, ಕೋಟ್ಯಾಂತರ ರೂಪಾಯಿಯನ್ನು ಅದಕ್ಕೋಸ್ಕರ ಖರ್ಚು ಮಾಡ್ತಾರೆ. ಜಗತ್ತಿನ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ ಅದರ ಆರ್ಟಿಕಲ್ ಬರೋ ಹಾಗೆ ನೋಡ್ಕೋತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದರ ಕುರಿತು ದೊಡ್ಡದಾದಂಥ ನರೇಟಿವನ್ನು ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ಲಿಕ್ಕೆ ತಯಾರಿರ್ತಾರೆ. ಯಾಕೆ? ಭಾರತ ದೇಶದ ಹಿಂದುತ್ವ ಏನಿದೆ, ಈ ಹಿಂದುತ್ವ ಸದೃಢ ಆಗಿಬಿಟ್ರೆ ಇವರ ರಾಜಕೀಯ ಬೇಳೆ ಬೇಯೋದಿಲ್ಲ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ. ಆದರೆ ಈ ದೇಶದ ಹಿಂದೂ ಬೇರೆ ಏನನ್ನೂ ಆಲೋಚನೆ ಮಾಡೋದಿಲ್ಲ. ಆತನಿಗೆ ಈ ದೇಶದಲ್ಲಿ ಈ ಶತಮಾನದ ಅಚ್ಚರಿಯೊಂದು ಸಂಭವಿಸ್ತಾ ಇದೆ. ಸ್ವತಃ ಭಗವಂತ ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ಅಂಥ ಪುಣ್ಯ ಸ್ನಾನವನ್ನು ನಾನೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನನ್ನ ಇತಿಮಿತಿಯಲ್ಲಿ ಸಾಧ್ಯ ಇದೆಯಾ? ಇದು ಸರಳವಾದ ಕೆಲಸ ಅಲ್ಲ. ಯಾವುದೋ ಅಲಹಾಬಾದ್ನಲ್ಲಿ, ಪ್ರಯಾಗ್ರಾಜ್ನಲ್ಲಿ, ನಾವು ಯಾವುದೋ ದಕ್ಷಿಣ ಭಾರತದ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹೋಗುವುದು ಹೇಗೆ ಅನ್ನೋದೇ ಭಾಳ ದೊಡ್ಡ ಸಮಸ್ಯೆ. ಅಲ್ಲಿ ಹೋದ್ಮೇಲೆ ಉಳ್ಕೊಳ್ಳೋದು ಹೇಗೆ ಅನ್ನೋದು, ಇದೆಲ್ಲವನ್ನೂ ಮೀರಿ ಆತನಿಗೆ ಹೋಗಬೇಕು ಅನ್ನುವಂಥ ತಟವಟ ಇದೆ, ತವಕ ಇದೆ. ಒಂದು ಸಲ ಆದರೂ ಹೋಗಿ ನಾನು ಅಲ್ಲಿ ಮಿಂದು ಬಂದುಬಿಟ್ರೆ ಸಾಕು, ಅಲ್ಲಿಯ ಸಾಧು ಸಂತರನ್ನು ನೋಡಿ ಪುಣ್ಯ ಕಟ್ಕೋಬೇಕು ಅಂತ, ಸಾಧು ಸಂತರನ್ನು ನೋಡಿ ನನ್ನ ಜೀವನದಲ್ಲಿ ನಾನು ಬದುಕಿದ್ದು ಸಾರ್ಥಕ ಅಂತ ಅನಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ದೇಶದ ಆಸೇತು ಹಿಮಾಚಲ ಪ್ರತಿಯೊಬ್ಬರು ಹೋಗ್ತಾ ಇದ್ದಾರೆ. ಇಲ್ಲದೆ ಹೋದರೆ 40 ಕೋಟಿ ಜನ ಒಂದೇ ಒಂದು ಊರಿಗೆ, ಪ್ರಯಾಗರಾಜ್ ಅನ್ನುವಂಥ ಅತಿ ಸಣ್ಣ ಊರು, ಭಾಳ ದೊಡ್ಡ ಸಿಟಿ ಏನಲ್ಲದು, ಇವತ್ತಿಗೂ ಇಂಪ್ರೂವ್ ಆಗಲಾರ್ದಂಥ, ಅದು ಯೋಗಿ ಬಂದ ಮೇಲೆ ಅದಕ್ಕೊಂದಿಷ್ಟು ಕಾಯಕಲ್ಪ ಆಯಿತು. ನೆಹರು ಕುಟುಂಬದಿಂದ ಏನೂ ಲಾಭ ಆಗಿಲ್ಲ ಅಲ್ಲಿಗೆ. ನಾವು ಸ್ವತಃ ಅಲಹಾಬಾದಿಗೆ ಭಾಳಷ್ಟು ಸಲ ಹೋಗಿ ಬಂದಿದ್ದೀನಿ ಮುಂಚೆ. ಈಗ ಪ್ರಯಾಗರಾಜ್ ಆದಮೇಲೆ ಅದಕ್ಕೊಂದು ಕಲ್ಪನೆ, ಆ ಊರಿನ ಒಂದು ಮೂಲಭೂತ ಸೌಕರ್ಯ, ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವನ್ನು ಮಾಡಲಾಗಿದೆ. ಅದು ಬಿಟ್ಟರೆ ಅದನ್ನು ಕೇಳೋರೇ ಗತಿ ಇರಲಿಲ್ಲ. ಕೆಟ್ಟ ಹಳೆಯ ಮೊಘಲರ ಕಾಲದ ಊರಿನ ರೀತಿ ಇದ್ದಂಥದ್ದು, ಒಳ್ಳೆ ಹೋಟೆಲ್ಗಳಿರಲಿಲ್ಲ. ಹೆಸರೇನೋ ದೊಡ್ಡ ಕವಿಗಳಿದ್ದಾರೆ, ಉದ್ದಾಮ ಪಂಡಿತರಿದ್ದಾರೆ, ನೆಹರು ಕುಟುಂಬದವರು ಅಲ್ಲಿಯವರೇ, ಈ ರೀತಿಯಾದಂಥ ಅದ್ರ ಬಗ್ಗೆ ಮೇರು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆನಂದ್ ಭವನ್ ಅನ್ನುವಂಥ ಒಂದು ಬಿಲ್ಡಿಂಗ್ ನೋಡಲಿಕ್ಕೆ ಅಲಹಾಬಾದಿಗೆ ಜನ ಹೋಗ್ತಾಯಿದ್ರು. ಇವ್ರು ಯಾವ ಕಪ್ಪಲ್ಲಿ ಟೀ ಕುಡಿದಿದ್ದಾರೆ ನೆಹರು ಅವರು, ಅವರಪ್ಪ ಯಾವ ಸಿಗರೇಟ್ ಸೇರ್ತಿದ್ರು, ಅಥವಾ ಅವ್ರ ಕುರ್ಚಿ ಯಾವುದು, ಇದನ್ನು ನೋಡ್ಲಿಕ್ಕೆ ಜನ. ಆದರೆ ಅದನ್ನು ಮೀರಿದಂಥ ತ್ರಿವೇಣಿ ಸಂಗಮ ಅಂತ ಇದೆ, ಅಲ್ಲಿ ನಾವು ಕಣ್ಣಿಗೆ ಕಾಣಲಾರ್ದಂಥ ಒಂದು ನದಿ ಬಂದು ಸೇರ್ಕೋತದೆ. ವಿಸ್ಮಯ ರೀ ಅದು, ವಿಸ್ಮಯ ಅದು. ನೀರಿನ ಮಧ್ಯದಲ್ಲಿ 3 ನದಿಗಳ ಸಂಗಮ ಆಗುವುದನ್ನು 3 ಬಣ್ಣಗಳಲ್ಲಿ ನಮ್ಮ ಸಾದಾ ಕಣ್ಣುಗಳಲ್ಲಿ ನೋಡ್ಬೋದು. ಅದಕ್ಕೆ ಯಾಕೆ ಮೈಕ್ರೋಸ್ಕೋಪ್ ಇಟ್ಕೊಂಡು ನೋಡ್ಬೇಕಾಗಿಲ್ಲ. ಒಂದು ಕಡೆ ಹಸಿರು ಕಲರ್ ಕಾಣುತ್ತೆ, ಒಂದು ಕಡೆ ನೀರಿನ ತಿಳಿ ಬಣ್ಣ ಕಾಣುತ್ತೆ, ಒಂದೊಂದು ಕಡೆ ಬ್ರೌನ್ ಕಲರ್ ಕಾಣುತ್ತೆ, ಕಂದು ಬಣ್ಣ. 3 ನದಿಗಳ ಸಂಗಮ ಕಣ್ಣೆದುರು ಕಾಣುತ್ತೆ. ಎಲ್ಲಿಯೂ ಸಾಧ್ಯ ಇರಲಾರ್ದಂಥದ್ದು. ಪ್ರತ್ಯೇಕವಾಗಿರೋ ಅಲ್ಲಿ ಬಂದು ಏಕೀಭವಿಸುವಂಥದ್ದು ಅಂಥ ಜಾಗ ಮತ್ತು ಅಂಥ ಮುಹೂರ್ತ. ಯಾವ ಸಮುದ್ರ ಮಂಥನ ಆಯ್ತಲ್ಲ, ಆ ಸಮುದ್ರ ಮಂಥನದ ಮುಹೂರ್ತ ಯಾವುದಿದೆ, ಅದೇ ಮುಹೂರ್ತದಲ್ಲಿ ಈಗ ಶಾಹಿ ಸ್ನಾನ ನಡೀತಾ ಇರೋದು. ಹೀಗಾಗಿ ಜನ ಅಷ್ಟೊಂದು, ಹಿಂದೂ ಧರ್ಮದ ವಿಶೇಷತೆ ಅದೇ. ಹಿಂದೂ ಧರ್ಮದ ವಿಶೇಷತೆ ಏನಂದರೆ, ನಿನ್ನ ಜಾತಿ ಯಾವುದು ಅಂತ ಕೇಳಲ್ಲ, ನಿನ್ನ ಉಪಪಂಗಡ ಯಾವುದು ಅಂತ ಕೇಳಲ್ಲ, ನೀನು ಬಡವನ ಬಲ್ಲಿದನ ಅಂತ ಕೇಳಲ್ಲ, ನೀ ಪೂಜೆ ಮಾಡ್ತೀಯ ಮಾಡಲ್ಲ ಅಂತ ಕೇಳಲ್ಲ, ಪೂಜೆ ಮಾಡುವ ವಿಧಾನ ಯಾವುದು ಅಂತ ಕೇಳಲ್ಲ. ಹಿಂದೂ ಧರ್ಮ ಅಂದರೆ ಪೂಜೆ ಮಾಡೋದಲ್ಲ, ನೀನು ದೇವ್ರನ್ನ ನಂಬ್ತೀಯ ಅಲ್ಲ ಅಂತ ಕೇಳೋದಿಲ್ಲ. ಪ್ರಕೃತಿಯನ್ನೇ ದೇವರಂತ ಆರಾಧಿಸ್ತಾ ಜಗತ್ತು ವಸುದೈವ ಕುಟುಂಬಕಂ ಅನ್ನುವಂಥ, ವಸುದೈವ ಕುಟುಂಬಕ್ಕನ್ನುವಂಥ ಏಕಮೇವ ಮೇರು ಆಲೋಚನೆಯೊಂದಿಗೆ, ವಿಚಾರಧಾರೆಯೊಂದಿಗೆ ಶತಮಾನಗಳಿಂದ, ಸಹಸ್ರಮಾನಗಳಿಂದ ಒಂದು ನಾಗರಿಕತೆಯಾಗಿ ಹೊರಹೊಮ್ಮಿರುವುದು ಹಿಂದೂ ಧರ್ಮ. ಹೀಗಾಗಿ ಮಹಾಕುಂಭಕ್ಕೆ ಜನ ಬರೋದು. ಯಾರ್ದೋ ಒಂದು ರಾಜಕೀಯ ಪಕ್ಷದ ಅಜೆಂಡಾ ಆಗಲಿ, ಅಥವಾ ಯಾವುದೋ ಯೋಗಿ ಆದಿತ್ಯನಾಥನ ಬಿಂಬಿಸಲಿಕ್ಕಾಗಲಿ, ಇನ್ಯಾವುದೋ BJPಗೆ ಅನುಕೂಲ ಆಗಲಿ ಅನ್ನೋದಕ್ಕಲ್ಲ, ಅಥವಾ ಯಾರೋ ಹಿಂದೂ ಧರ್ಮವನ್ನು ಜೀರ್ಣೋದ್ಧಾರ ಮಾಡಲಿಕ್ಕಾಗಲಿ ಮಾಡ್ತಾ ಇದ್ದೀವಿ. ಹಾಗೆಲ್ಲ ಹೇಳಿದ್ರೆ ಭಾಳ ತಪ್ಪಾಗ್ಬಿಡುತ್ತೆ. ಹಿಂದೂ ಧರ್ಮವನ್ನು ನಾವು ಯಾರೋ ಜೀರ್ಣೋದ್ಧಾರ ಮಾಡೋದಲ್ಲ. ಅದು ಇರೋದು ಇದ್ದೇ ಇರುತ್ತೆ, ಹಿಂದೆನೂ ಇತ್ತು, ಇವಾಗಲೂ ಇದೆ, ಮುಂದೆನೂ ಇರುತ್ತೆ. ಯಾವ ಮೊಘಲರು ಏನೂ ಮಾಡಲಿಕ್ಕಾಗಲ್ಲ, ಯಾರು ಬ್ರಿಟಿಷರು ಏನೂ ಮಾಡಲಿಕ್ಕಾಗಲಿಲ್ಲ.
ಇನ್ನು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಎಲ್ಲ ಯಾವ ಗಿಡದ ತಪ್ಪಲೂ ಅಲ್ಲ ಹಿಂದೂ ಧರ್ಮದ ಮುಂದೆ ಇಂಥವು ಬರ್ತವೆ ಹೋಗ್ತವೆ. ಆತನಿಗೆ ಅರ್ಥವೇ ಆಗೋದು. ರಾಹುಲ್ ಗಾಂಧಿಗೆ ಪುಣ್ಯ ಸ್ನಾನ ಅಂದರೆ ಏನು ಅಂತಲೇ ಅರ್ಥ ಆಗೋದಿಲ್ಲ. ಇದು ಮಾಡಿದರೆ ಲಾಭ ಏನು ಅಂತ ಕೇಳೋ ಜನ ಅವರು. ಲಾಭವನ್ನು ನೋಡಲಾರದೆ ನಮ್ಮೊಳಗಿನ ಆತ್ಮಶುದ್ಧಿಗಾಗಿ, ಮೋಕ್ಷ ಸಾಧನೆಗಾಗಿ, ದೈವ ಸಂಕಲ್ಪಕ್ಕಾಗಿ, ದೇವರ ಜೊತಿನ ಅನುಸಂಧಾನಕ್ಕಾಗಿ ನಾವು ಇದೆಲ್ಲವನ್ನ ಮಾಡ್ತೀವಿ ಅನ್ನೋದು ಇವ್ರು ಯಾರಿಗೂ ಅರ್ಥವೇ ಆಗೋದಿಲ್ಲ. ಇವರಿಗೆ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳಿಕ್ಕಾಗತ್ತಾ ಇಲ್ವೋ ಅನ್ನೋದನ್ನು ನೋಡ್ತಾರೆ. ಅದಕ್ಕಾಗಿ ಅಖಿಲೇಶ್ ಯಾದವ್ ಇಂಥ ಮಾತು ಹೇಳ್ತಾರೆ. ಯಾವಾಗ ಯೋಗಿ ಆದಿತ್ಯನಾಥ್ ಸ್ವತಃ ಸಣ್ಣ ಮಕ್ಕಳ ಹಾಗೆ ನೀರಾಟ ಆಡ್ಲಿಕ್ಕೆ ಶುರು ಮಾಡ್ತಾರೋ, ಉಳಿದ ಸಹೋದ್ಯೋಗಿಗಳು ಅವ್ರ ಜೊತೆ ಸೇರಿ ಯೋಗಿ ಆದಿತ್ಯನಾಥ್ ಮೇಲೆ ನೀರು ಎರಚಲಿಕ್ಕೆ ಶುರು ಮಾಡ್ತಾರೋ, ಇದರಲ್ಲಿ ಒಬ್ಬನೇ ಒಬ್ಬ ಯಾವುದೇ ಸಚಿವ ನಾನು ನೀರು ಇಳಿಯಲ್ಲ ಅಂತ ಹೇಳಲಿಲ್ಲ. ಎಲ್ಲರೂ ಜೊತೆಗೆ ಸೇರಿ ಮಕ್ಕಳಂತೆ ಆಟ ಆಡಿದಂಥ ಒಂದು ಅದ್ಭುತವಾದಂಥ ಸ್ಮರಣೀಯವಾದಂಥ ಘಟನೆ ಅದು ಇವತ್ತು ಇಡೀ ರಾಜಕೀಯದಲ್ಲಿ ತಲ್ಲಣವನ್ನು ಉಂಟು ಮಾಡಿದೆ. ಯಾರು ಹಿಂದೂ ಧರ್ಮವನ್ನು ನಂಬುವುದಿಲ್ವೋ, ಯಾರು ಹಿಂದೂ ಧರ್ಮವನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅನ್ನುವಂಥ ಒಂದು ಪಾಯಿಂಟ್ ಅಜೆಂಡಾ ಇಟ್ಕೊಂಡಿದ್ದಾರೆ, ಅವರಿಗೆಲ್ಲ ಕಷ್ಟದ ದಿನಗಳಿಗೆ ಪ್ರಾರಂಭ ಆಗಲಿಕ್ಕೆ ಶುರುವಾದಂಥ ದಿನ ಅಂತ ನನಗನ್ನಿಸಿದ್ದು. ಈಗ ಮತ್ತೆ ಇದೇ ಮಹಾಕುಂಭದ ವಿಶೇಷ ಸ್ಟೋರಿಗಳೊಂದಿಗೆ ಮತ್ತೆ ಬರ್ತೀನಿ. ಈ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಸಂಚಿಕೆ ಸ್ವಲ್ಪ ವ್ಯತ್ಯಾಸ ಆದರೆ, ಸಮಯದ ಕೊರತೆಯಿಂದಾಗಿ ವಿಳಂಬ ಆದರೆ, ಬಿಡು ಸಿಗದೆ ರಾತ್ರಿ ಅಪ್ಲೋಡ್ ಮಾಡೋ ಸಂದರ್ಭ ಬಂದರೆ, ಮಧ್ಯಾಹ್ನ ಬಂದರೆ ದಯವಿಟ್ಟು ವೀಕ್ಷಿಸಿ, ಶೇರ್ ಮಾಡಿ. ಅನ್ಯಥಾ ಭಾವಿಸಬೇಡಿ. ಸಂಚಿಕೆ ಬರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ದೂರುವುದು ಬೇಡ ದಯವಿಟ್ಟು. ಯಾಕೆಂದರೆ ಭಾಳ ಟೈಟ್ ಆದಂಥ ಶೆಡ್ಯೂಲಲ್ಲಿ ಹೋಗ್ತಾ ಇರೋದು. ಎಲ್ಲವನ್ನೂ ತಮ್ಮೆದುರಿಗೆ ಹರಡು ಇಡಬೇಕು ಅನ್ನುವಂಥ ಏಕಮೇವ ತವಕ ನಂದು ಸಂಕಲ್ಪ. ಏನಾಗುತ್ತೆ ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಫೇಸ್ಬುಕ್ಕು ರವೀಂದ್ರ ಜೋಶಿ ಅನ್ನುವಂಥ ಚಾನಲ್ನ ಮಾನಿಟೈಸೇಷನ್ ರಿಸ್ಟ್ರಿಕ್ಷನ್ ಆಗಿದೆ. ಅದಕ್ಕೆ ನಾವು ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಅಂತ ನಮ್ಮ ಇನ್ನೊಂದು ಪುಟ ಇದೆ. ಆ ಪೇಜಲ್ಲಿ ಫೇಸ್ಬುಕ್ನಲ್ಲಿ ಲಭ್ಯ ಇದೆ. ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಆ ಚಾನಲ್ನಲ್ಲಿ ತಾವು ನೋಡ್ಬೋದು. ನಮಸ್ಕಾರ.